ಇದನ್ನು ಉಪಶನ ಅಂತಲೂ ಕರೀತಾರೆ. ಆನಾಪಾನ ಕೇವಲ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಬೇಕು. ಉಸಿರು ಎಲ್ಲಿಂದ ಪ್ರಾರಂಭ ಆಗುತ್ತೆ, ಎಲ್ಲಿ ಕೊನೆಗೊಳ್ಳುತ್ತೆ ಅದನ್ನು ಎಣಿಸುತ್ತಾ ಹೋಗ್ಬೇಕು. ಒಂದು ಹೊರಗೆ ಬರ್ತಾ ಇದೆ, ಮತ್ತೆ ಒಳಗೆ ಹೋಗ್ತಾ ಇದೆ, ಆಮೇಲೆ ಮತ್ತೆ ಹೊರಗೆ ಬರುತ್ತೆ, ಹೊರಗೆ ಬರುತ್ತೆ. ಉಸಿರು ಬಲ ಹೊರಳೆಯಿಂದ ಹೋಗುತ್ತೋ ಎಡ ಹೊರಳೆಯಿಂದ ಹೋಗುತ್ತೋ ಅದನ್ನು ಗಮನಿಸಬೇಕು. ಹಾಗೆ ಉಸಿರು ಹೊರಗಡೆ ಬರುವಾಗ ಬಿಸಿಯಾಗಿರುತ್ತೆ, ಒಳಗಡೆ ಹೋಗುವಾಗ ತಂಪಾಗಿರುತ್ತೆ ಅನ್ನೋದನ್ನು ಗಮನಿಸಬೇಕು. ಮೂಗಿನ ಹೊರಳೆಗೆ ಉಸಿರು ತಾಕಬೇಕು. ಹಾಗೆ ಮೇಲ್ತುಟಿಗೆ ಉಸಿರು ಹೊರಗೆ ಹೋಗುವಾಗ ಬಿಸಿ ಗಾಳಿ ಅನುಭವ ಆಗುತ್ತೆ, ಒಳಗಡೆ ಹೋಗುವಾಗ ತಂಪಾದ ಅನುಭವ ಆಗುತ್ತೆ. ಹಾಗೆ ನಿಮ್ಮ ಉಸಿರಾಟ, ನಿಮ್ಮ ಮನಸ್ಸು ಹಾಗೂ ನಿಮ್ಮ ಹೃದಯದ ಬಡಿತ, ಈ ಮೂರು ಕ್ರಿಯೆಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಹಾಗೆಯೇ ಉಸಿರಾಟ ದೀರ್ಘವಾಗಿ ಆಗಬಾರ್ದು, ನಿಧಾನವಾಗಿಯೂ ಆಗಬಾರ್ದು. ಸಹಜವಾದಂಥ ನಿಮ್ಮ ಉಸಿರಾಟ ಪ್ರಕ್ರಿಯೆ ಅದು ತನ್ನಿಂತಾನೇ ನಡೀತಾ ಇರ್ತದೆ. ಅದನ್ನು ಕಾವಲುಗಾರರಾಗಿ ನಿಮ್ಮ ಕಾಯ್ತಾ ಹೋಗಬೇಕು. ಉಸಿರಾಟವನ್ನು ನಾವು ಕಾವಲು ಮಾಡಬೇಕು. ಉಸಿರಾಟ ಹೊರಗಡೆ ಬರ್ತಾ ಇದೆ, ಉಸಿರಾಟ ಒಳಗಡೆ ಹೋಗ್ತಾ ಇದೆ. ಬರುವಾಗ ಉಸಿರಾಟ ಬೆಚ್ಚನೆ ಅನುಭವವನ್ನು ಕೊಡುತ್ತೆ, ಒಳಗೆ ಉಸಿರು ತೆಗೆದುಕೊಳ್ಳುವಾಗ ತಣ್ಣನೆಯ ಅನುಭವ ಆಗುತ್ತೆ. ಮತ್ತು ಒಳ ಉಸಿರು ಯಾವ ಹೊರಳೆಯಿಂದ ಹೋಗ್ತಾ ಇದೆ, ಬರುವ ಉಸಿರು ಯಾವ ಮೂಗಿನ ಹೊರಳೆಯಿಂದ ಬರ್ತಾ ಇದೆ ಅನ್ನೋದನ್ನು ಎಲ್ಲರೂ ಗಮನಿಸಬೇಕು. ಹಾಗೆ ಪುನರಾವರ್ತಿಸಿ ಒಂದು 5 ನಿಮಿಷ ನಾನು ಶಾಂತವಾಗಿರ್ತೀನಿ. ತಾವು ಇದುವರೆಗೆ ಏನು ಹೇಳಿದ್ದೇನೆ ಅದನ್ನೆಲ್ಲ ಪುನರಾವರ್ತನೆ ಮಾಡ್ತಾ ಧ್ಯಾನವನ್ನು ಮಾಡಬೇಕು. ಸಮಾಧಾನವಾಗಿ ಸಂತೋಷವಾಗಿ ಕೂತ್ಕೊಳ್ಳಿ. ಎಲ್ಲರೂ ನಗುಮುಖದಿಂದ ಕೂಡಬೇಕು. ನಿಮ್ಮ ಮನೆಯಲ್ಲಿ ಮುದ್ದಾದ ಮಗು ನಗುವಾಗ ನಾವೆಲ್ಲರೂ ಎಷ್ಟು ಆನಂದವಾಗಿ ನಗುಮುಖದಿಂದ ಆ ಮಗುವಿನ ಆಟವನ್ನು ನೋಡ್ತಾ ಇರ್ತೀವಿ. ಆ ಅನುಭವವನ್ನು ನಾವು ಇಲ್ಲಿ ಅನುಭವಿಸುತ್ತಾ ನಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಟ್ಟು ಈ ಧ್ಯಾನವನ್ನು ಅನುಭವಿಸಬೇಕು. ಶಾಂತವಾಗಿರಿ. ಎಲ್ಲರೂ ಸಂತೋಷವಾಗಿ ಕೂತ್ಕೊಳ್ಳಿ. ಎಲ್ಲರ ಮುಖದಲ್ಲಿ ಮುಗುಳ್ನಗೆ ಇರಲಿ. ನಿಮ್ಮ ಮನೆಯಲ್ಲಿ ಆಡುವ ಮುದ್ದಾದ ಮಗುವಿನನ್ನು ನೆನೆಸ್ಕೊಂಡು ಎಲ್ಲರೂ ಸಂತೋಷವಾಗಿರಿ.
ಹಾಗೆ ಎಲ್ಲರೂ ಮೈತ್ರಿ ಧ್ಯಾನವನ್ನು ಮಾಡೋಣ. ಒಂದು 2 ನಿಮಿಷ. ಮೊದಲಿಗೆ ನಮಗೆ ಜನ್ಮ ನೀಡಿದ ತಂದೆ ತಾಯಂದಿರಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ ಹೇಳಿ, ಹಾಗೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗಲಿ 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 ಅಂತ ಹೇಳಿ, ಹಾಗೆ ನಮ್ಮ ಮನೆ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಧರ್ಮ ಬಂಧುಗಳಿಗೆ ಒಳ್ಳೆಯದಾಗಲಿ 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 ಅಂತ ಹೇಳಿ, ಹಾಗೆ ನಾವು ವಾಸಿಸುವಂಥ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಬಂಧುಗಳಿಗೆ ಒಳ್ಳೆಯದಾಗಲಿ 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 ಅಂತ ಹೇಳಿ, ಹಾಗೆ ನಮ್ಮ ನಗರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಬಂಧುಗಳಿಗೆ ಒಳ್ಳೆಯದಾಗಲಿ 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 ಅಂತ ಹೇಳಿ, ಹಾಗೆಯೇ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಬಂಧುಗಳಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ, ಹಾಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಬಂಧುಗಳಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ, ಹಾಗೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಬಂಧುಗಳಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ, ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಬೌದ್ಧ ಧರ್ಮ ಉಪಾಸಕರಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ, ಹಾಗೆ ಮಹಾಬೋಧಿ ಮಹಾವಿಹಾರ ಮುಕ್ತವಾಗಲಿ, ಎಲ್ಲರಿಗೂ ಹೋರಾಟ ಮಾಡುತ್ತಿರುವಂಥ ಭಿಕ್ಷು ಸಂಘಕ್ಕೆ ಹಾಗೂ ಉಪಾಸಕರಿಗೆ ಒಳ್ಳೆಯದಾಗಲಿ 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 ಅಂತ ಹೇಳಿ ಹಾರೈಸಿ, ಹಾಗೆ ಪ್ರಕೃತಿಯಲ್ಲಿ ವಾಸಿಸುವಂಥ ಕಣ್ಣಿಗೆ ಕಾಣಿಸದೇ ಇರುವಂಥ ಸೂಕ್ಷ್ಮ ಅತಿ ಸೂಕ್ಷ್ಮ ಜೀವಾಣುಗಳಿಗೂ ಕೂಡ ಅನ್ನ ನೀರು ಆಹಾರ ಸುಖ ಅವೆಲ್ಲವೂ ಸಂತೋಷವಾಗಿರಲಿ ಸಂತೋಷವಾಗಿರಲಿ ಸಂತೋಷವಾಗಿರಲಿ, ಹಾಗೆಯೇ ಲೌಕಿಕ ಬದುಕಿನಲ್ಲಿ ನಮಗೆ ಯಾರಾದರೂ ವೈರಿಗಳಿದ್ದರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ 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 ಅಂತ ಹಾರೈಸಿ, ಕಣ್ಣು ಬಿಡಬೇಡ್ರಿ, ಯಾರು ಕೈ ಉಜ್ಜಿ, ಎಲ್ಲರೂ ಕೈ ಉಜ್ಜ್ರಿ.